ಇದೇನು ಸೀರಿಯಲ್ ಟೈಪ್ ಅಲ್ಲ. ಈ ಕಥೆಯಲ್ಲಿ ಗೌಡ್ರಿಗೆ ಎರಡು ಸಂಸಾರ ಇದ್ದಾಗ ಇಬ್ಬರು ಹೆಂಡತಿಯರ ನಡುವೆ ಏನೆಲ್ಲ ಪೀಕ್ಲಾಟ ಆಗುತ್ತೆ, ಏನೆಲ್ಲ ಪರಿಪಟ್ಲ ಪಡ್ತಾರ, ಗೌಡ್ರಿಗೆ ಯಾವ ತರ ಕಷ್ಟ ಕೊಡ್ತಾರ, ಒಂದು ಕಾಮಿಡಿ ಎಪಿಸೋಡ್ ನೋಡ್ರಿ. ಕಂಟಿನ್ಯೂ ಮಾಡ್ತೀನಿ, ಎಷ್ಟು ಎಪಿಸೋಡ್ ಆಗುತ್ತೋ ಅಷ್ಟು ಎಪಿಸೋಡ್ ನೋಡ್ರಿ, ಎಂಜಾಯ್ ಮಾಡ್ರಿ. ಹಲೋ, ಯಾವ್ದಕ್ ಮ್ಯಾಲಿಂದ ಮ್ಯಾಲ ಫೋನ್ ಮಾಡಕತ್ತಿ? ನಿಮ್ಮ ಮಕ್ಕಕ್ಕೆ ಎಷ್ಟು ಬೆಂಕಿ ಯಾಕ? ಎಷ್ಟು ಸಲ ಫೋನ್ ಮಾಡ್ಬೇಕ್ರಿ? ದೌಡ್ ಬರಕ್ಕಾಗಂಗಿಲ್ಲ ಮನೆ ಕಡೆ. ಅಯ್ಯಯ್ಯೇ, ಒಂದು ರಾತ್ರಿಯಿಂದ ಅಲ್ಲೇ ಮಕ್ಕೊಂಡಿರ್ತೀಯಪ್ಪ. ಒಂದು ಬೆಳಗ್ಗೆ ಎದ್ದು ನಸಕನಾಗ ದೌಡ್ ಬರೋದು ಬಿಟ್ಟು ಇನ್ನೂ ಅಲ್ಲೇ ಇರ್ತಾನಂತ. ಏನು ಮಧ್ಯಾಹ್ನ ಮಟ್ಟ ಅಲ್ಲೇ ಇದ್ದು ಊಟ ಗಿಟ ಮುಗಿಸ್ಕೊಂಬರೋಣ? ಹೆಂಗ ಅಡಿಗೆ ಮಾಡ್ಲೇಬೇಡ ಇಲ್ಲಿ? ಅಡ್ನಾಡಿ ಊರ್ ಅಡ್ನಾಡಿ ಬರ್ತಾನೆ. ಈಗ ನಾಷ್ಟಕ್ ಮಾಡಕತ್ತಾಳ, ಒಂದು ಚುಮ್ಮರಿ ಇದು ಮಾಡಂದ ನೀತಿ ಮಾಡಕತ್ತಾಳ, ತಿಂದು ಬರ್ತಾನೆ. ಪುರ್ಸತ್ ಹಿಡಿ, ತಿನ್ಲಂಗ್ ಬಂದ ಅಂತ ಬೈತಾಳ ಇಲ್ಲಕ್ಕೆ. ಮಧ್ಯಾಹ್ನ ಊಟ ನಿನ್ ಜೊತೆಗೆ ಮಾಡ್ತೀನಿ. ಏನ ಮಧ್ಯಾಹ್ನ ಊಟ ಮಾಡಕ ಅಡಿಗೆ ಮಾಡಕ್ ನಂಗೆ ಬೇಜಾರಾಗೈತಿ. ಏನ ಮಧ್ಯಾಹ್ನ ಕಾಮತ್ ಹೋಟ್ಲಿಗೆ ಊಟಕ್ಕೆ ಹೋಗ್ಬಿಡಣ? ಏನ ನನ್ ರಸ್ಕಲ್ಲ ಆಗ್ಲಿ, ಹೇಳು ಹೋಗೋಣಂತ. ಅದಕ್ಕೇನಂತ ನೀ ಕೇಳೋದ್ ಹೆಚ್ಚ, ನಾ ಕರ್ಕೊಂಡು ಹೋಗೋದು ಹೆಚ್ಚ. ಕಾಮತ್ ಹೋಟ್ಲಿಗೆ ಹೋದಲ್ಲ ಹೋಗುನು. ನಿಂಗೆ ಪುರಿ ಊಟ ಬೇಕಾ, ಚಪಾತಿ ಊಟ ಬೇಕಾ? ನಂಗೆ ಬಿಸಿ 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 ಪೂರಿ ಊಟ ಬೇಕು. ಆಗ್ಲ ನನಗೂ ಪುರಿ ಊಟನೇ ಬೇಕು. ಪುರಿ ಊಟ ಉಂಡು ಮನೆಗೆ ಬಂದು ಜಿಂಗಲಲ್ಲ 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 ಬರೀ ಇದೆ ನಿಮ್ದು. ಮತ್ತೇನ್ಲೆ? ಆಯ್ತು. ಮಧ್ಯಾಹ್ನಕ್ಕ ಮನೆ ಕೊಡ್ಸೇನಲ್ಲ ಕೆಂಪು ಸೀರೆ, ಅದ್ ಉಟ್ಕೊಂಡು ಮಸ್ತಾಗಿ ತಯಾರಾಗ. ಇಡ್ಲೆ, ನಾನು ಏಂತ ಏನಾರು ಕೇಳಿಸ್ಕೊಂಡ್ರೆ ನಾನು ಮುಗಿದೋದ್ ಕತಿ ಮಾಡ್ತೇನೆ ತಡಿ ನಿನಗ. ಬಾಯ್, ಐ ಲವ್ ಯು ಟೂ. ಶಾಂತ, ಹೊಟ್ಟೆ ನಾಷ್ಟಾ ತುಂಬ, ಒಂಚೂರು ಅರ್ಜೆಂಟ್ ಕೆಲಸ ಐತಿ. ಏನ? ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ಗೌರಿ, ತೆರೆಯೋ ಬಾಗಿಲನು ರಾಮ. ನೀರಿನ ಮೇಲೆ ಚಿನ್ನದ ತೇರು, ನಿನ್ನ ಸರಿ ಬಾಳಿಗೆ ಹಸಿರು, ನೀ ನನ್ನ ಪಾಲಿನ ಹೂ. ಏನ್ಲೇ ಇದು ಇವತ್ತು ಇಷ್ಟೆಲ್ಲ ಹಾಡು ಹೇಳಕತ್ತಿ? ಐ ಲವ್ ಯು. ಸುಮಾರು ಮಾಡಿದಿನ ಇಲ್ಲ? ಅದು ಒಂಚೂರು ಅಗದಿ ಅರ್ಜೆಂಟ್ ಕೆಲಸ ಇತ್ತು. ಈಗ ಹೋಗಿ ಒಮ್ಮೆ ಸಂಜೆಗೆ ಬರ್ತೀನಿ. ಸಂಜೆಗೂ ಬರ್ತೀರಾ? ಏನ ಬೇರೆ ಏನಾರ ಕೆಲಸ ಐತೆ? ಮತ್ತೆ ಅದು ರೀ, ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೇನೆ, ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಯಾಕವ್ವ ಹಂಗಂತಿ? ನೀನ್ ನನ್ನ ಮುದ್ದು ಕಲ್ಲಂಗಡಿ. ಮೂಗು ನೋಡ ತೊಂಡಿಕಾಯಿ, ಕಣ್ಣು ನೋಡ ಕವಳಿಕಾಯಿ, ಗಲ್ಲ ನೋಡ ಆಲೂಗಡ್ಡಿಗೆವು, ತುರುಬ್ ನೋಡ ಯಾ ನಮ್ನಿ ಬಳ್ಳೊಳ್ಳಿ ತುರುಬಾಗೈತಿ, ಕೈಕಾಲು ನೋಡ ನುಗ್ಗಿಕಾಯಿ ಆಗ್ಯಾವ, ಹೊಟ್ಟಿ ನೋಡ ನೀಲಿ ಡ್ರಮ್ ಆಗೈತಿ ನೀರು ತುಂಬುದು. ಆ ಕುತ್ತಿಗೆ ನೋಡ ಹೆಂಗೈತಿ, ಇವ ತುಟಿ ನೋಡ ತೊಂಡಿಕಾಯಿ ಆಗೈತಿ, ಹುಬ್ಬು ನೋಡ ಕಾಮನ ಬಿಲ್ ಆಗೈತಿ ಬಗ್ಗಿದ್ದು. ಬಿಡ್ರಿ, ಸಾಕು ಹೋಗಳಿದ್ದು ರೀ. ಇವತ್ತು ಯಾಕೋ ನಂಗೆ ಭಾಳ ನಿಮ್ಮನ್ನ ನೆನೆಸ್ಕೋಬೇಕನ್ಸಾಕತೈತಿ, ನಿಮ್ಮ ಜೊತೆಗೆ ಇರ್ಬೇಕನ್ಸಾಕತೈತಿ. ಯಾಕಂತ ಗೊತ್ತಾಗಲ್ತ. ಅದು ಹೋಗ್ಲಿ ರೀ, ಅದು ಇವತ್ತು ಯಾಕೋ ನಿಮ್ಮ ಜೊತೆಗೆ ಹೊರಗೆ ಎಲ್ಲರೂ ಸುತ್ತಾಡ್ಬೇಕು, ಅಡ್ಡಾಡ್ಬೇಕು ಅನ್ಸಾಕತೈತಿ. ಎಲ್ಲರ ಹೊರಗೆ ಹೋಗ್ಬರೋಣ? ಇವತ್ತ ಇವತ್ತಿಲ್ಲಕತಿ. ಇವತ್ತು ಆಗಲ್ಲ, ನಾಳೆ ಇವತ್ತು ಯಾಕಾಗಂಗಿಲ್ಲ? ಇವತ್ತು ಆಗಕ ಬೇಕದು. ಇವತ್ತು ಎಲ್ಲಿ ಹೋಗ್ತೀರಿ? ನಾನು ಅಲ್ಲೇ ಬರಕ್ಕೆ ಅದೆಲ್ಲ ಗೊತ್ತಿಲ್ಲ ನನಗೆ. ಇವತ್ತು ಹೊರಗೆ ಯಾವ್ದಾರು ಹೋಟೆಲ್ನಾಗ ಮಸ್ತ್ ಊಟ ಮಾಡ್ಬೇಕಂತೈತಿ. ನಾನು ಹೋಟೆಲ್ನಾಗ ಪ್ಯಾಟಿ ಅಡ್ಡಿ ಉಂಡು ಗಿಂಡು ಸೀರೆ ತಗೊಂಡ ಬರಕ್ಕೆ. ಅಲ್ಲ, ಇವತ್ತು ಒಂಚೂರು ಬೇರೆ ಕೆಲಸ ಇತ್ತು ಬಿಡ ನಂದು. ನಂಗೆಲ್ಲ ಗೊತ್ತೈತ್ರಿ ನಿಮ್ದು ಯಾವ ಕೆಲಸ ಅಂತೇಳಿ. ಆ ಮಿಟಕ್ಲಾಡಿ ಮೀನಾಕ್ಷಿಗೆ ಮಾತು ಕೊಟ್ಟಿರೋದಲ್ಲ? ಅಂದ್ರೆ ಕೇಳಿಸ್ಕೊಂಡ ನಿಂತಿ ಯುದ್ಧಕ್ಕ. ಹೌದು, ಮತ್ತೆ ಕೇಳಿಸ್ಕೊಂಡೆ ನಿಂತಿರೋದು. ನನಗದೆಲ್ಲ ಗೊತ್ತಿಲ್ಲ. ನನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಯಾಕ್ರಿ? ಆಕಿನಷ್ಟ ಕಾಮತ್ ಹೋಟ್ಲಿಗೆ ಕರ್ಕೊಂಡು ತಿನ್ಸ್ಕೊಂಡ್ ಬರ್ತೀರಿ, ನಾನ್ ಮಾತ್ರ ಇದೇ ತಂಗಳ ರೊಟ್ಟಿ ತಿನ್ಕೊಂತ ಬಿದ್ದಿರ್ಬೇಕೇನ ಇಲ್ಲೇ? ಅಲ್ಲಿ ಬಿಸಿ ರೊಟ್ಟಿ ಮಾಡ್ಕೊಂಡು ನಿಂಗೆ ಯಾರು ತಂಗಳ ರೊಟ್ಟಿ ತಿನ್ನಂತಾರ? ಅಲ್ಲ, ನೀನೇ ಅಕ್ಕ, ಆಕಿನೇ ತಂಗಿ ಅಂದ ಮೇಲೆ ನನ್ನ ಕರ್ಕೊಂಡು ಹೊರಗೆ ಹೋಗೋದ್ ಬಿಟ್ಟು ಆಕಿನ ಕರ್ಕೊಂಡು ಹೊರಗೆ ಹೊಂಟ್ರಲ್ಲ, ನಾಚಿಕ್ ಬರಲ್ಲ ನಿಮ್ ಜಲ್ಮಕ್ಕ. ನಿನ್ನ ಮಕ್ಕದಾಗ ಇಷ್ಟು ಬೆಂಕಿ ಹಾಕ ಯಾ ಸೀಮೆ ಗಂಡ ನೀನು? ನಾನು ಇರಕ್ಕಾಗಿ ಆಕಿನ ಕಟ್ಕೊಂಬಂದ್ ನನ್ನ ಹೊಟ್ಟಿ ಉರ್ಸಕತ್ತಿ, ಸಾಲದಕ್ಕೀಗ ಆಕಿನ ಕರ್ಕೊಂಡು ಕಾಮತ್ ಹೋಟ್ಲಿಗೆ ಪೂರಿ ಊಟ ಮಾಡಿ ರಾತ್ರಿ ಬಂದ್ ಜಿಂಗಲಾಲನು. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ತೇನ ಜಿಂಗಲಾಲ ಆದ್ರೂ ನನ್ನ ಜೊತೆಗೆ ಆಗಬೇಕಾ ಜಿಂಗಲಾಲ? ಅದು ಇದು ಬಿಟ್ಟು ಊಟನೂ ನನ್ನ ಜೊತೆಗೆ ಮಾಡ್ಬೇಕು. ಆ ಬಿಡಾಡಿ ಕರ್ಕೊಂಡು ಹೊರಗೊಂಟಿಲ್ಲ, ನಾನು ಬರಕ್ಕೆ ಅಷ್ಟೇ. ಅಲ್ಲೇ ಎರಡು ಜಡಿ ಒಂದ ಕಡೆ ಕೂಡಿದ್ರ ಅಕ್ಕ ತಿನ್ಲೇ ಇದೆಲ್ಲ ಬ್ಯಾಡ್ಲಿ, ನನ್ ಮಾತ್ ಕೇಳಲಿ. ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ನೀವ್ ಆಕಿನ ಕರ್ಕೊಂಡು ಹೋಗೋದು ಏನೇನ್ ಕೊಡಿಸ್ತೀರಾ, ಏನೇನ್ ತಿನ್ನಿಸ್ತೀರಾ, ನನಗೂ ಅದೆಲ್ಲ ಆಗ್ಬೇಕು.
ಲೆಕ್ಕದಂತ ನೋಡಿದ್ರೆ ಅಧಿಕಾರ ಜಾಸ್ತಿ ನನಗೆ ಐತಿ. ನೋಡಿದ್ರೆ ನೀವು ಆಕಿನ ಕಟ್ಕೊಂಡ್ ಕುಂತೀರಿ. ಏನ್ ಮಾಡ್ಬೇಕು? ಆಕಿ ನಮ್ ಬಾಳಿಂದ ಮುಳ್ಳಾಗ್ಬಿಟ್ಟಾಳ್ರಿ, ನಮ್ ಜೀವನಕ್ಕೆ ಮುಳ್ಳಾಗ್ಬಿಟ್ಟಾಳ. ಆಕಿ ಹೋಗೋಳ್ಳಲ್ಲ ನಮ್ ಜೀವನದಿಂದ. ನೀವೇನಾರ ನಾ ಹೇಳಿದ್ ಮಾಡ್ಲಿಲ್ಲ, ನಾನಂತೂ ನಿಮ್ ಹೆಸರು ಬರ್ದಿಟ್ಟು ಹಂಗೆ ಸತ್ತೋಗ್ಬಿಡ್ತೀನಿ. ಯಾಕೆ ಸುಮ್ನೆ? ಆರಾಮಾಗಿರ್ರಿ ನೀವು ಆರಾಮಾಗಿರ್ರಿ. ಆ ಸುಪ್ನಾತಿ ಸುಬ್ಬಿ ಕಟ್ಕೊಂಡು. ಅಯ್ಯೋ ದೇವ್ರೆ, ಅಲ್ಲೇ ಹೆಸರು ಬರ್ದಿಟ್ಟು ಸಾಯ್ತೀನಂತಿ, ಆಮೇಲೆ ಏನ್ ಆರಾಮಿರೋದ್ ಬಂತ್ ನಾವು. ಅದೆಲ್ಲ ನನಗ್ ಗೊತ್ತಿಲ್ಲ. ಆ ಬಿಡಾಡಿ ಕರ್ಕೊಂಡು ಎಲ್ಲೋಕಿರ ನಾನು ಬರಕೆ. ಆ ಬೆಂಡ್ಲಿ ನನ್ನ ಗಂಡನ್ ಕರ್ಕೊಂಡು ಹೊರಗಡ್ಡಾಡೋದ್ ನೋಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಂತ ಮಾಡ್ತೀರ? ನನಗ ಸಾಧ್ಯನೇ ಇಲ್ಲ ಅಂತಿಕೋರಿ. ಅಯ್ಯೋ ದೇವ್ರೆ, ಈಗ ಹಂಗಾರ ನೀನು ಬರಕ್ಯಾ? ಆ ನಾನು ಬರಕೆ ಇಲ್ಲ, ಆಕಿನ ಕರ್ಕೊಂಡು ಹೋಗ್ಬೇಡ್ರಿ. ಆಯ್ತು, ನಾನಿವತ್ತು ಹೋಗೋದೇ ಇಲ್ಲ. ಅಕ್ಕಿ ಕೂಟಾತ ನಾನು ಹೋಗ್ಬೇಕು. ನೀವು ಹೋಗ್ಲಿಲ್ಲ ಅಂತಂದ್ರೆ ಆಕಿನ ಬಿಟ್ಟು ಬಿಸಾಕ್ರಿ. ನನ್ನ ಕರ್ಕೊಂಡು ಹೋಗ್ಬೇಕಷ್ಟೇ. ನಾನ್ ಬರ್ತೇನೆ. ಇದಕ್ಕೆ ನಿಮ್ ಪ್ಲಾನ್ ಕ್ಯಾನ್ಸಲ್ ಮಾಡಕತ್ತೀರನ? ನಾ ಬಿಟ್ಟು ಬಿಡ್ತೇನೆ. ನನಗದೆಲ್ಲ ಗೊತ್ತಿಲ್ಲ. ಪ್ಲಾನ್ ಕ್ಯಾನ್ಸಲ್ ಆಗಬಾರ್ದು ಅಷ್ಟೇ. ನನ್ನ ಕರ್ಕೊಂಡಾದ್ರೂ ನೀವು ಹೋಗಬೇಕು. ನನ್ನ ಸ್ವಲ್ಪ ನಿಮಗೆ ಪ್ರೀತಿ, ಮಮಕಾರ, ಕರುಣೆ, ಸ್ವಲ್ಪರ ಗೌರವ, ಹೆಂಡತಿ ಅನ್ನೋದು ಏನಾರ ನಿಮಗೆ ಆತ್ಮವಿಶ್ವಾಸ ಏನಾರ ಉಳಿದಿದ್ರ ಕರ್ಕೊಂಡು ನಡ್ರಿ. ನಾನ್ ನಿಮ್ ಹೆಂಡತಿ ಅಲ್ಲನ? ಅಲ್ಲ, ನನ್ನ ಹತ್ರ ಇಲ್ಲದ ಅದ ಹತ್ರ ಏನು ಸಿಕ್ತ ನಿಮಗೆ? ಅಕ್ಕಿ ಹತ್ರ ನಿಮ್ಮ ಮಕ್ಕಕ್ಕಿಷ್ಟ 2 ಮಕ್ಕಳನ್ನ ಎತ್ಕೊಟ್ಟನಿ. ಆ ಬೆಂಡ್ಲಿ ಅದ್ ಏನ್ ಮೋಡಿ ಮಾಡಿಲ್ಲ ಏನೋ ಕಟ್ಕೊಂಡ್ ಬಂದ್ಬಿಟ್ಟಿರಲ್ಲ ಆಕಿನ. ಊರಾಗ ಏನಂತಾರ ಮಂದಿ ಅನ್ನೋದು ವಿಚಾರ ಮಾಡ್ಲಾದ. ಅದು ಏನೋ ಒಂದು ಹೊತ್ನ್ಯಾಗ ಆಗಿಬಿಡ್ತು. ಅಷ್ಟಕ್ಕೆ ಈ ನಮ್ನಿ ಮಾಡ್ತೀಯಲ್ಲೇ. ಯಾರಿಗೆ 2 ಹೆಂಡತಿಯರು ಇರಂಗಿಲ್ಲನ? ಸ್ವಲ್ಪ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬಿಟ್ರೆ ಇಷ್ಟೆಲ್ಲ ಪಜಿತಿ ಇರಂಗೇ ಇಲ್ಲ, ಬರಂಗೇ ಇಲ್ಲ. ಏನ ನಾನು ಆಕಿ ಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾ? ಅಯ್ಯ ನನ್ನ ಸೂರ, ನಾನು ಇನ್ನೊಂದು ಲಗ್ನ ಆಗಿದ್ನಿ ಅಂದ್ರ ನೀ ಅವ್ನ ಕೊಟ್ಟು ಹೊಂದಾಣಿಕೆ ಮಾಡ್ಕೊಂತಿದ್ದೇನ? ಏನ್ ಮಾತಾಡ್ತಿಲೆ? ಎಷ್ಟು ಕೂಡ ನನ್ ಜೋಡಿತ್ ನೋಡು. ಮತ್ ನನಗ ಸಿಟ್ಟು ಬರಂಗಿಲ್ಲನ? ಯಾವ ಹೆಂಡತಾದ್ರು ಏನ ತಾ ತಿನ್ನು ಅನ್ನ ಬೇಕಾದ್ರೆ ಇನ್ನೊಬ್ರಿಗೆ ಕೊಡ್ತಾಳ. ಆದ್ರ ನೀರಳಿಲ್ಲ ಕಟ್ಕೊಂಡ್ ಗಂಡನ್ ಯಾರಿಗೂ ಬಿಟ್ಟು ಕೊಡಂಗಿಲ್ಲ, ಗೊತ್ತಾನ? ನನಗದೆಲ್ಲ ಗೊತ್ತಿಲ್ಲ. ನನ್ ಬೆಂಡ್ಲದಾಳಲ್ಲ, ಎಲ್ಲ ಅಡ್ಡಾಡ್ತಾಳ, ನಾನು ಅಲ್ಲಿ ಅಡ್ಡಾಡದ. ಆಕಿ ನಿಮ್ ಜೊತೆ ನೆಮ್ಮದಿಯಾಗಿರ್ಬಾರ್ದು ಅಷ್ಟೇ. ಆಗ್ಲಿ ಹೋಗ್ಬರಂತ ತಗೋ. ಏನ ಆಕಿನ ಕರ್ಕೊಂಡು ಹೋಗಲ್ಲ, ನಿನ್ನೆ ಕರ್ಕೊಂಡು ಹೋಗ್ತೀನಿ. ಅದೇ ಅಂದೆ. ಏನಾರ ನೀವ್ ಆಕಿನ ಕರ್ಕೊಂಡು ಹೊರಗೆ ಹೋಗಿದ್ ವಿಚಾರ ನನಗೆ ಗೊತ್ತಾಗಬೇಕು. ಆಮ್ಯಾಗಿರೋದ್ ನಿಮ್ಗ ನಮ್ಮ ಅಣ್ಣಗಳಿಗೆ ಫೋನ್ ಮಾಡ್ತೇನೆ, ಬರ್ತಾರಷ್ಟ. ನಾನು ಹೌದನ್ನಂಗ 10 ಮಂದ್ಯಾಗ ತಾಳಿ ಕಟ್ಟಿಸ್ಕೊಂಡ್ ಬಂದಕ್ಕೆ ಆಕಿ ನಂಗೆ ಓಡಿ ಬಂದಕ್ಕೆಲ್ಲ. ಆಯ್ತಪ್ಪ ದೇವ್ರೆ, ನೀನೇ ದೊಡ್ಡ ಕೇತ. ನಾಷ್ಟ ಹಾಕಿಟ್ಟೇನಿ, ತಿನ್ಬರ್ರಿ. ನನ್ನಂತಲೇ ಆಟ ಆಡ್ತಾರ, ನನ್ನಂತಲೇ. ಶಾಂತಕ್ಕ, ಯಾರು ಬಾರ್ಲಾಗಿರ್ಜಿ? ಶಾಂತಕ್ಕ ಆಕೆದಾಳಲ್ಲ ಮಿಟಕ್ಲಾಡಿ ಮೀನಾಕ್ಷಿ, ಅದ ನಿನ್ ಜೀವನಕ್ಕೆ ಮುಳ್ಳಾಗಿಬಿಟ್ಟಾಳಲ್ಲ ಆಕಿ. ಅಯ್ಯೋ ಅಯ್ಯೋ ಅಯ್ಯೋ, ಅದು ಎಂತ ಚಂದನ್ ಸೀರೆ ಉಟ್ಟಾಳಂತೀಯ ಶಾಂತಕ್ಕ. ನೋಡಾಕ 2 ಕಣ್ಣು ಸಾಲ್ದು. ಹೌದಾ? ಹೂನ ಶಾಂತಕ್ಕ, ನೋಡಾಕ 2 ಕಣ್ಣು ಸಾಲ್ದು, ಗೊತ್ತನ? ಮಿಟಕ್ಲಾಡಿ ಶಾಂತಕ್ಕ. ಏನದು ತಳಕು, ಏನು ಬೆಳಕು, ಏನು ಸುನರು, ಏನು ಪೌಡರು. ಆ ಪಾರ್ಲರಿಗೆ ಹೋಗಿದ್ಲು ನಿನ್ನೆ, ಬ್ಯೂಟಿ ಪಾರ್ಲರಿಗೆ ಮಕ ತಿಕ್ಕಿಸ್ಕೊಳಕ. ಹಿಂಗೆಲ್ಲ ಮಕ ತಿಕ್ಕಿಸ್ಕೊಂಡು ಪ್ಯಾಸನ್ ಮಾಡಿ ಚಂದಚಾರ ಕಂಡು ಗೌಡ್ರನ್ನ ಬುಟ್ಟಿಗೆ ಹಾಕೊಂಡ್ರ ಶಾಂತಕ್ಕ. ನೀನದಿ ಯಾವಾಗ ನೋಡಿದ್ರು ಇದನ್ನ ಸೀರೆ ಸುತ್ಕೊಂಡಿರ್ತಿ. ಯಾವ ತಳಕಿಲ್ಲ ಬೆಳಕಿಲ್ಲ. ಈ ಮಕ ಬಿಡು, ಇದಕ್ಕಂತೂ ತೆಲಿಗಿಲಿ ಯಾವಾಗ ನೋಡಿದ್ರು ಇದನ್ನ ತುರ್ಬಾ ಒಂದು ಹಾಕೊಂಡಿರ್ತಿ. ಮತ್ತೆ ಆಕಿ ತಳಕು ಬೆಳಕಿನ ಮುಂದೆ ನಿಂದು ಟುಸ್ಸಾಗ್ಬಿಡ್ತೈತಿ. ಅದಕ್ಕೆ ಗೌಡ್ರು ಆಕಿ ಅಂದ ಚಂದಕ್ಕೆ ಮಳ್ಳಾಗ್ಯಾರ, ಗೊತ್ತನ? ಹೂನಗಿರ್ಜಿ ಹೂ ಹಂಗಾಗೈತಿ ಅವ್ವ ನನ್ನ ಬಾಳೆ, ಹಂಗಾಗೈತಿ. ಆ ಬಿಡಾಡಿ ತಳಕು ಬಳಕು ಮಾಡಿ ಟಸ್ಕಾ ಪುಸ್ಕಾ ಅಂತ ಇಂಗ್ಲಿಷ್ ಪೀಸ್ ಮಾತಾಡಿ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡಾಳ. ಯವ್ವ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡಾಳ. ಇದು ನನ್ನ ಗಂಡ ಊರು ನನ್ನ ಹಾಟ್ಯ, ಕುಡುಕ್ ನನ್ನ ಹಾಟ್ಯ. ಏನಂಗ ಹೆಂಡತಿಕ್ಕಿಂತ ಮುಂಚೆ ಆಕಿ ತಾಳಕ್ಕ ಕುಣಿತೈತೆ. ಯವ್ವ ಏನ್ ಮಾಡ್ಲಿ ಹೇಳ, ನಾನು ಏನ್ ಮಾಡ್ಲೆ? ಸಾಕಾಗೈತೆ ಯವ್ವ ನನಗ. ನಾ ಹೇಳ್ತೇನಲ್ಲ ಶಾಂತಕ್ಕ, ನೀನು ಯಾಕೆ ತಳಕು ಬಳಕು ಮಾಡಬಾರ್ದು ಅಂತೇನೆ ನಾನು. ಹಂಗಂತ ಏನಾಗಿರ್ಜಿ? ಹ್ಞೂ ಶಾಂತಕ್ಕ, ತೆಲಿನೂ ಅವರ ತೊಳಿತಾರಂತ. ತೆಲಿ ತೊಳೆದು ತೆಲಿ ಬಾಚಿ ಚಂದಾಗಿ ಅವರ ಇದು ಮಾಡ್ತಾರಂತ. ಹುಬ್ಬು ಕೆರಿತಾರಂತ, ಮಾರಿ ತಿಕ್ಕಿ ತೊಳಿತಾರಂತ ಬೆಳಗಾಗುವಂಗ. ಅವು ಏನೇನೋ ಉಗುರು ಪಗುರು ಇದು ಮಾಡ್ತಾರಂತ. ಚಂದಾಚಾರ ಕಾಣೋದು ಹೆಂಗಂತೇಳಿ ಅವರೇ ಹೇಳ್ಕೊಡ್ತಾರಂತ ಶಾಂತಕ್ಕ. ಯಾಕೆ ನೀನು ಆ ಕೆಲಸ ಮಾಡಬಾರ್ದು? ಹೋಗಯ್ಯವ್ವ, ಅವಕ್ಕೆಲ್ಲ ತುಸಾರ ರೊಕ್ಕಬೇಕನ ಮಾಡಿಸ್ಕೊಳಕ. ಎಷ್ಟೊಂದು 500-600 ರೂಪಾಯಿದಾಗ ಆಕತ್ತೇನ? ಅವ್ವ ಶಾಂತಕ್ಕ, 500-600 ರೂಪಾಯಿಗೆ ಆಗ ಕೆಲಸ ಅಲ್ಲವು, ಹೆಚ್ಚಿಗೆ ಐತವಕ್ಕೆ ರೊಕ್ಕ. ಒಂದಕ್ಕೆ ಯಾವುದಕ್ಕೂ ನೀನು ಆ ಬ್ಯೂಟಿ ಪಾರ್ಲರ್ಗೆ ಇವತ್ತು ಸಂಜೆಗೆ ಹೋಗೋಣಂತ. ಇವತ್ತು ನಂದು ಒಂಚೂರು ಬೇರೆ ಕೆಲಸ ಶಾಂತಕ್ಕ. ಬೇಕಾದ್ರೆ ನಾಳೆ ಹೋಗೋಣಂತ. ಹೋಗಿ ತೋರಿಸ್ಕೊಂಡು ಬರೋಣ, ಕೇಳ್ಕೊಂಬರೋಣ. ಮಕ ತಿಕ್ಕಾಕ ಹುಬ್ಬು ಕಿರಿಯಾಕ ಎಲ್ಲ ಏಟ್ ತಗೋತಾರಂತ ಕೇಳಿದ್ರೆ ಆತೌದಿಲ್ಲ? ಇವತ್ತು ನನಗೂ ಹಾಕಿದ್ದಿಲ್ಲ ತಗೋ. ಯಾಕಂದ್ರೆ ನಿಮ್ಮ ಗೌಡ್ರು ಕರ್ಕೊಂಡು ನಾನು ಊಟಕ್ಕೆ ಮತ್ತು ತೊಟ್ಲಿಗೆ ಹೊಂಟನ್ಲಿ ಮಸ್ತಾಗಿ ಉಂಡು ಬರೋಣ ಅಂತೇಳಿ ಆ ಮಿಟ್ಟಕ್ಕೆ ಗಾಡಿ ಕರ್ಕೊಂಡು ಹೋಗೋಣ ಅಂತೇಳಿ ಮಾತಾಡಕತ್ತಿದ್ರ. ನಾನು ಕಿವಿ ಬಿದ್ಮೇಲೆ ನಾನು ಯಾಕೆ ಬಿಡ್ಲಿ? ನಾನು ಬರೋಕ್ಕೆ ಅಂತೇಳಿ ಜಗಳ ಮಾಡಕ್ಕೆ ನಿಂತ್ಬಿಟ್ಟೆ. ಜಗಳ ಮಾಡಕ್ಕೆ ನಿಂತು ಈಗ ನಾನು ಹೊಂಟೇನಿ, ಗೊತ್ತನ? ಆ ಮಿಟ್ಟಕ್ಕೆ ಲಾಡಿ ಒಬ್ಬಕ್ಕೆ ಖುಷಿಯಾಗಿರಕ್ಕೆ ನಾ ಬಿಡಲ್ಲ. ನನ್ನ ಗಂಡಗ ಆಕಿನ ಕೈ ಬಿಡಂದ್ರೆ ಅವ ಬಿಡೋದಿಲ್ಲ. ಸುಮ್ಮನೆ ಅದೇನೋ ಅಂತಾರಲ್ಲ, ಅವ್ರ ದಾರಿಗೆ ಹೋಗಿ ನಮ್ಮ ದಾರಿಗೆ ಹೇಳ್ಕೊಳ್ಳೋದು ಒಳ್ಳೇದು ಅಂತೇನೆ ನಾನು. ಹೌದಿಲ್ಲ? ಹೆಂಗಂತಿಗಿರ್ಜಿ?
ಚಲೋ ಕೆಲಸ ಮಾಡಿದೆ ಶಾಂತಕ್ಕ. ಮತ್ತೆ ಆಕೆ ಹೋಗಿ ಬಂದು ನಾವು ಅಲ್ಲೋಗಿದ್ವಿ, ಅದನ್ನ ತಿಂದ್ವಿ, ಇಲ್ಲೋಗಿದ್ವಿ, ಇದನ್ನ ತಗೊಂಡ್ವಿ ಅಂತೇಳಿ ಎಲ್ಲಾರ ಮುಂದೆ ಹೇಳ್ಕೊಂಡು ಅಡ್ಡಾಡ್ತಿದ್ಲ. ಅವಾಗ ಹೌದಿಲ್ಲ, ಅದಕ್ಕೆ ನೀನ್ ಎಷ್ಟಾದ್ರೂ ಹೆಡ್ ಆಫೀಸು, ಅದು ಸಣ್ಣ ಫ್ರಾಂಚೈಸಿ ತಗೊಂಡ್ರೆ ಬ್ರಾಂಚ್ ಆಫೀಸು. ನೀ ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳಕೋಬೇಡ ಶಾಂತಕ್ಕ. ನೀನೇನಾದ್ರೂ ಯಾರಿಗೆ ಬಿಟ್ಟು ಕೊಡಬೇಡ ಅಂದ್ರೆ ಕೊಡಬೇಡ. ಸರಿ, ಹೋಗ್ಬರ್ತೀವಿ. ಹೊತ್ತಾತ, ಹೋಗ್ಬರ್ರಿ. ಶಾಂತಕ್ಕ, ಚಂದನ್ ಸೀರೆ ಉಟ್ಕೊಂಡು ಹೋಗ ನೀನು. ಶಾಂತಕ್ಕ, ಆಕಿ ಸೀರೆ ರೆಡ್ ಕಲರಿಂದ ಉಟ್ಟಿದ್ಲು. ನೀನು ಯಾವ್ದಾರ ಬೇರೆ ಉಟ್ಕೋ. ಆಕೆ ಯಾಕೆ ರೆಡ್ ಉಟ್ಟಾಳ ಹೇಳ? ನಾ ಭಾರಿ ಡೇಂಜರ್ ಅಂತ ತೋರಿಸ್ಕೊಳಕ ಉಟ್ಟಾಳ. ನೀ ಮಾತ್ರ ಬಿಡ್ಬೇಡ ಶಾಂತಕ್ಕ. ಆಕಿಗಿಂತ ಡೇಂಜರ್ ಅಂತ ತೋರಿಸ್ಕೊಳಕ್ ನೀನು ಯಾವ್ದಾರ ಬೇರೆ ಉಟ್ಕೋ. ಹಂಗ ಮಾಡ್ತೀನಿ. ಶಾಂತಕ್ಕ, ನೀನ್ ಯಾಕೆ ಚುಡಿದಾರ್ ಹಾಕೊಂಡು ಹೋಗ್ಬಾರ್ದೆ? ಬೇಡ ಇವ, ಆ ಬೆಂಡ್ಲ ಹಾಕೋತಾಳಂತ ನಾನು ಹಾಕೊಲ್ಲೇನ? ವಯಸ್ಸಿ ತಕ್ಕಂಗಾರ ಇರ್ಬೇಕಲ್ಲ. ಆಯ್ತು ಬಿಡಿ ಶಾಂತಕ್ಕ. ನೋಡು, ಆಕೆನ್ ಚೂಡಿದಾರ ಹಾಕೊಂಡ್ಬರ್ತಾಳೆ ಏನ? ನೀ ಮಾತ್ರ ಚಂದನ್ ಸೀರೆ ಉಟ್ಕೊಂಡೋಗಿ ಶಾಂತಕ್ಕ. ಮತ್ತಂದ್ಲೆ ನಿಮ್ ಗೌಡ್ರು ಒಳಗೆ ಹೋಗ್ಯಾರ, ಮತ್ತೆ ಲೇಟ್ ಆತಂದ್ರೆ ಒದರ್ತಾರ ಅದಕ್ಕೆ. ಎಂಜಾಯ್.